ಹಲೋ ಗಾಯ್ಸ್, ಇವತ್ತು ನಾವು ಎಗ್ ಪುದೀನ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಜಾರಲ್ಲಿ ಅರ್ಧ ಕಪ್ ಕೊತ್ತಂಬರಿ, 1 ಕಪ್ ಪುದೀನ ಹಾಗೂ 4ರಿಂದ 5ರಷ್ಟು ಹಸಿಮೆಣಸಿನಕಾಯನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ರುಬ್ಬಿದ ನಂತರ ಮಿಶ್ರಣ ಹೀಗೆ ಕಾಣುತ್ತೆ. ಮೊದಲಿಗೆ ಪ್ಯಾನಲ್ಲಿ ಆಯಿಲನ್ನು ಹಾಕೋಣ. ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾಯಲಿ. ಆಯಿಲ್ ಕಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕೋಣ. ಜೀರಿಗೆ ಸ್ವಲ್ಪ ಕೆಂಪಾಗಲು ಬಿಡೋಣ. ಇದಕ್ಕೆ ನಾವು ಈರುಳ್ಳಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಈರುಳ್ಳಿ ಸ್ವಲ್ಪ ಕೆಂಪು ಆಗಲಿ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದರ ಹಸಿ ವಾಸನೆಯನ್ನು ಹೋಗುವಷ್ಟು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಮೊದಲು ರುಬ್ಬಿಟ್ಟುಕೊಂಡಿರುವ ಪುದೀನ ಪೇಸ್ಟನ್ನು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯಲು ಬಿಡೋಣ. ಅದು ಕುದ್ದ ನಂತರ ಗರಂ ಮಸಾಲ ಹಾಗೂ ಧನಿಯಾ ಪೌಡರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಅದನ್ನು ಇನ್ನೊಂದು ಸ್ವಲ್ಪ ಕುದಿಯಲು ಬಿಡಿ. ಗೈಸ್, ಎಗ್ಗಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ, ಎಗ್ಗಿಂದ ನಿಮಗೆ ಪ್ರೋಟೀನ್ ಸಿಗುತ್ತೆ ಹಾಗೂ ಎಲ್ಲ ಅಮೈನೋ ಆ್ಯಸಿಡ್ ಸಿಗುತ್ತೆ. ಸೊ ಹೆಲ್ತ್ ವೈಸ್ ನಿಮಗೆ ಎಗ್ ತುಂಬ ಹೆಲ್ದಿ. ಆ್ಯಂಡ್ ಇದಕ್ಕೀಗ ನಾವು 3ರಿಂದ 4ರಷ್ಟು ಎಗ್ಗನ್ನು ಹಾಕಿಬಿಟ್ಟು ಅದನ್ನು ಬೇಯಲು ಬಿಡಬೇಕು. ಅದೊಂದು 60% ಅಷ್ಟು ಬೆಂದ ನಂತರ ಅದನ್ನು ನೀಟಾಗಿ ಚಾಕುವಿಂದ ಕಟ್ ಮಾಡಿಬಿಟ್ಟು ಅದನ್ನು ತಿರುವಿ ಹಾಕ್ಕೋಬೇಕು. ಇದನ್ನು ತುಂಬ ಚಿಕ್ಕ ಪೀಸಸ್ ಆಗಿ ಮಾಡಬೇಡಿ, ಯಾಕಂದರೆ ಪೀಸಸ್ ಸ್ವಲ್ಪ ದೊಡ್ಡದಾಗಿರಲಿ. ಸೊ ನಿಮಗೆ ಟೇಸ್ಟ್ ವೈಸ್ ಚೆನ್ನಾಗಿ ಅನಿಸುತ್ತೆ. ಕೇರ್ಫುಲ್ಲಾಗಿ ಇದನ್ನು ತಿರುವಿ ಹಾಕ್ಕೊಳ್ಳಿ, ಸೊ ದಟ್ ಅದು ತುಂಬ ಕ್ರಂಪಿ ಆಗಬಾರ್ದು. ಎಲ್ಲ ಪೀಸಸನ್ನು ಈ ಥರ ತಿರುವಿ ಹಾಕ್ಕೋಬೇಕು ಮಿಶ್ರಣ ಜೊತೆ. ಆ್ಯಂಡ್ ಈ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಸ್ವಲ್ಪ ಹೊತ್ತು ಬೇಯಲು ಬಿಡಿ. ಬೆಂದ ನಂತರ ಇದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಮಿಕ್ಸ್ ಮಾಡಿ. ಈಗ ನಿಮ್ಮ ಎಗ್ ಪುದೀನ ಫ್ರೈ ಸವಿಯಲು ಸಿದ್ಧ. ಇದನ್ನು ನೀವು ಮುದ್ದೆ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು, ಅಥವಾ ಅನ್ನಕ್ಕೆ ಕಲಿಸ್ಕೊಂಡಾದ್ರೂ ತಿನ್ಬೋದು, ಅಥವಾ ಸೈಡಲ್ಲಾದರೂ ತಿನ್ಬೋದು. ಚಪಾತಿಗೆ ಪಲ್ಯ ಥರನೂ ತಿನ್ಬೋದು. ಇದರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಎಲ್ಲದಕ್ಕೂ. ಓಕೆ, ಹಾಗೂ ನಮ್ಮ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.